ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ವಿದ್ಯಾ ಕಂಪನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಫೈರ್ ಕ್ಲೈಮ್. Stock on 1/1/2025 2,50,000, purchase 11 lakh, wages 2 lakh, sales 15 lakh, stocks always 57,500, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಸೇಲ್ಸ್ 25%. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಅನ್ನು ನೋಡಿಕೊಂಡು ನೀವು ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಅಮೌಂಟ್ ಆಫ್ ಫೈರ್ ಕ್ಲೈಮನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಪರ್ಚೇಸಸ್ ಮತ್ತು ಸೇಲ್ಸನ್ನು ಒಂದೇ ಸತಿ ಕೊಟ್ಟಿದ್ದಾರೆ. ಎರಡು ಪರ್ಚೇಸ್ ಎರಡು ಸೇಲ್ಸ್ ಕೊಟ್ಟರೆ ನೀವು ಟ್ರೇಡಿಂಗ್ ಅಕೌಂಟ್ ಮಾಡಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಎರಡು ಅಕೌಂಟನ್ನು ಮಾಡಬೇಕಾಗತ್ತೆ. ಈಗ ಒಂದೇ ಪರ್ಚೇಸಸ್ ಕೊಟ್ಟಿದ್ದಾರೆ, ಒಂದೇ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಒಂದು ವರ್ಷದ ಇನ್ಫಾರ್ಮೇಷನನ್ನು ಮಾತ್ರ ಕ್ವಶನಲ್ಲಿ ಕೊಟ್ಟಿದ್ದಾರೆ. 2025 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಒಂದೇ ಅಕೌಂಟ್ ಮಾಡಿದ್ರೆ ಸಾಕು. ಅಂದರೆ ಒಂದೇ ಅಕೌಂಟ್ ಅಂತಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಸಾಕು. ಸೊ ಯಾವಾಗ ನೀವು ಟ್ರೇಡಿಂಗ್ ಮೆಮೊರಂಡಮ್ ಎರಡನ್ನೂ ಮಾಡಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಅಂದರೆ 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಾಗ ಟ್ರೇಡಿಂಗ್ ಅಕೌಂಟು ಮಾಡಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟು ಮಾಡಬೇಕು. ಬಟ್ ಒಂದೇ ವರ್ಷದ ಇನ್ಫಾರ್ಮೇಷನ್ ಕೊಟ್ಟಾಗ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಮಾತ್ರ ಸಾಕು. ಸೊ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡೋದು ಹೇಗೆ? ಡೆಬಿಟ್, ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ನಾನು ಇಲ್ಲಿ ಕಾಲಮ್ ಹಾಕೊಂಡಿದ್ದೀನಿ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಎಕ್ಸ್ಪೆನ್ಸಸ್ ಆನ್ ಡೆಬಿಟ್ ಸೈಡ್, ಇನ್ಕಮ್ ಆನ್ ಕ್ರೆಡಿಟ್ ಸೈಡ್. ನಾನಿಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಎಲ್ಲ ಬರ್ಕೊಂಡಿದ್ದೀನಿ, ಕಾಲಮ್ ಹಾಕೊಂಡಿದ್ದೀನಿ. ಹೆಡ್ಡಿಂಗ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪೀರಿಯಡ್ ಬಿಟ್ವೀನ್ 1/1/2025 ಟು ದ ಡೇಟ್ ಆಫ್ ಫೈರ್. ಫಸ್ಟ್ ಕೊಟ್ಟಿರುವಂಥದ್ದು ಸ್ಟಾಕ್ ಆನ್ 1/1 ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕ್, 31/12 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಡಲಿಲ್ಲ. ಸ್ಟಾಕ್ ಆನ್ 1/1 ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಯಾವಾಗಲೂ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಿಗೆ ಬರೀಬೇಕು. ಟು ಓಪನಿಂಗ್ ಸ್ಟಾಕ್, ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮೇ ಬರೀಬೇಕು. ಟು ಓಪನಿಂಗ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 2,50,000 ಇದೆ. ನೆಕ್ಸ್ಟ್ ಇರುವಂಥದ್ದು ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಡೆಬಿಟ್ ಸೈಡಿಗೆ ಬರೀಬೇಕು. ಪರ್ಚೇಸಸ್ 11 lakh. ದೆನ್ ಪರ್ಚೇಸ್ ಮಾಡಿರೋಂಥ ಮೆಟೀರಿಯಲ್ಸನ್ನು ನಮ್ಮ ಗೋಡೌನಿಗೆ ತಂದು ಹಾಕೋದು ಲೇಬರ್ಸಿಗೆ ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಎಕ್ಸ್ಪೆನ್ಸಸ್. ನಿಮ್ಮದೇ ಒಂದು ಕಂಪ್ನಿದೆ ಅಂತ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ ಮಾಡಬೇಕು, ಅವಾಗ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ವೇಜಸ್ 2 lakh ಇದೆ, ಎಕ್ಸ್ಪೆನ್ಸಸ್ ಆಗುತ್ತೆ, ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೊ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಸೇಲ್ಸ್ ಮಾಡಿದಾಗ ನಿಮ್ಮ ಕಂಪನಿಲಿ ಇರುವಂಥ ಐಟಮನ್ನು ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ, ಇನ್ಕಮ್ ಆಗುತ್ತೆ. ಸೊ ಸೇಲ್ಸನ್ನು ಯಾವಾಗಲೂ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬೈ ಸೇಲ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಸೇಲ್ಸ್ 15 lakh ಕೊಟ್ಟಿದ್ದಾರೆ. ದೆನ್ ಈ ಪ್ರಾಬ್ಲಮ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಡಲಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಬದಲು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಫಸ್ಟು ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಗ್ರಾಸ್ ಪ್ರಾಫಿಟ್ ನಾನು ಇಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರೆ, 25% ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ಗ್ರಾಸ್ ಪ್ರಾಫಿಟನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸೇಲ್ಸ್ ಮೇಲೆ. 15 ಲಕ್ಷ ರೂಪಾಯಿದು ಸೇಲ್ಸ್ ಆಗಿದೆ. ನಿಮ್ಮ ಕಂಪ್ನಿಯಲ್ಲಿ ಆಗಿರುವಂಥ ಟೋಟಲ್ ಸೇಲ್ಸ್ ಎಷ್ಟು ಅಂತಂದರೆ 15 lakh. 15 lakhನಲ್ಲಿ 25% ಅಷ್ಟು ಪ್ರಾಫಿಟ್ ಆಗ್ತಾ ಇದೆ. ಸೊ 15 lakh ಇಂಟು 25% ಮಾಡಿದಾಗ ಬರುವಂಥ ಆನ್ಸರ್ 3.75, 3,75,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಸೊ ಅಲ್ಲಿಗೆ ಎಲ್ಲ ಇನ್ಫಾರ್ಮೇಷನ್ ಬರ್ದಾಯಿತು. ನೆನ್ಪಿಟ್ಕೊಳ್ಳಿ, ಸ್ಟಾಕ್ಸ್ ಆಲ್ವೇಸ್ ನನ್ನ ಟ್ರೇಡಿಂಗ್ ಅಕೌಂಟ್ ಆಸ್ ವೆಲ್ ಆಸ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಎಲ್ಲೂ ಕೂಡ ಬರೀಲಿಕ್ಕಿಲ್ಲ. ಸ್ಟಾಕ್ಸ್ ಆಲ್ವೇಸ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಎಂಟ್ರೀಸನ್ನು, ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೆದಾಯಿತು. ಸೊ ಈಗ ಅಷ್ಟು ಎಂಟ್ರಿ ಬರ್ದಾಯಿತು. ಸ್ಟಾಕ್ ಆಯಿತು, ಪರ್ಚೇಸಸ್ ಆಯಿತು, ವೇಜಸ್ ಆಯಿತು, ಸೇಲ್ಸ್ ಆಯಿತು. ದೆನ್ ಗ್ರಾಸ್ ಪ್ರಾಫಿಟ್ ಕೂಡ ಫೈಂಡ್ ಔಟ್ ಮಾಡಿ ಬರ್ಕೊಂಡಾಯಿತು. ಗ್ರಾಸ್ ಪ್ರಾಫಿಟನ್ನು ಯಾವಾಗಲೂ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಎರಡು ಸೈಡ್ ಟೋಟಲ್ ಮಾಡುವಂಥದ್ದು ಜಾಸ್ತಿ ಇರೋದನ್ನು ಎರಡು ಸೈಡ್ ಬರೀಬೇಕು. ನೋಡಿ, ಕ್ರೆಡಿಟ್ ಸೈಡ್ನಲ್ಲಿ 15 lakh ಇದೆ, ಡೆಬಿಟ್ ಸೈಡ್ನಲ್ಲಿ 2,50,000 ಪ್ಲಸ್ 11 lakh ಪ್ಲಸ್ 2 lakh ಪ್ಲಸ್ 3,75,000 ಟೋಟಲ್ ಆಗಿರುವಂಥದ್ದು 19,25,000 ಡೆಬಿಟಲ್ಲಿದೆ, 15 ಕ್ರೆಡಿಟಲ್ಲಿದೆ. ಜಾಸ್ತಿ ಇರೋದು ಯಾವುದು? 19,25,000. ಜಾಸ್ತಿ ಇರುವಂಥ ಅಮೌಂಟನ್ನು ಎರಡು ಸೈಡ್ನಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಆ ಟೋಟಲನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈಗ ಬ್ಯಾಲೆನ್ಸ್ ನೋಡಿ ಎಲ್ಲಿ ಕಮ್ಮಿ ಇದೆ? ಕ್ರೆಡಿಟ್ ಸೈಡ್ನಲ್ಲಿ ಕಮ್ಮಿ ಇದೆ. ಸೊ ಈಗ ಬ್ಯಾಲೆನ್ಸಿಗೆ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರೆದ್ರೆ ಆಯಿತು. ಬೈ ಕ್ಲೋಸಿಂಗ್ ಸ್ಟಾಕ್. ಈ ಪ್ರಾಬ್ಲಮ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ. ಬ್ಯಾಲೆನ್ಸ್ ಬರೋದೇ ಕ್ಲೋಸಿಂಗ್ ಸ್ಟಾಕ್, ಬ್ಯಾಲೆನ್ಸಿಂಗ್ ಫಿಗರ್ ಕ್ಲೋಸಿಂಗ್ ಸ್ಟಾಕ್. 19,25,000ದಲ್ಲಿ 15 ಲಕ್ಷ ಕಳೆದಾಗ ಬರೋವಂಥ ಆನ್ಸರ್ 4,25,000. ಸೊ ಈಗ ನೀವು ಫೈಂಡ್ ಔಟ್ ಮಾಡಿದ್ದು ಏನು ಅಂತಂದರೆ, ಬೆಂಕಿ ಬಿದ್ದಾಗ ನಿಮ್ಮ ನೋಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ
ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ವಿದ್ಯಾ ಕಂಪನಿ. ಬೆಂಕಿ ಬಿದ್ದಾಗ ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಸ್ಟಾಕ್ ಇತ್ತು, ಗೋಡೌನಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತಂದರೆ 4,25,000 ರೂಪಾಯಿದು ಸ್ಟಾಕ್ ಇತ್ತು. ನೀವೀಗ ಏನು ಫೈಂಡ್ ಔಟ್ ಮಾಡಬೇಕು, ಆ ಸ್ಟಾಕಲ್ಲಿ ಎಷ್ಟು ಉಳಿದಿದೆ, ನೀವು ಎಷ್ಟು ಅಮೌಂಟಿಗೆ ಕ್ಲೈಮಿಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೀವೀಗ ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಆಫ್ ಫೈರ್ ಕ್ಲೈಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ಲೋಸಿಂಗ್ ಸ್ಟಾಕಿಂದ ಕ್ವಶನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾರೆ, ನೀವು ಮಾಡಿರೋಂಥ ಸೊಲ್ಯೂಷನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಕ್ಲೋಸಿಂಗ್ ಸ್ಟಾಕಿಂದ ಕ್ವಶನಲ್ಲಿ ಕೊಟ್ಟಿರುವಂಥ ಸ್ಟಾಕ್ ಸಾಲ್ವೇಜನ್ನು ಲೆಸ್ ಮಾಡಿದಾಗ ಅಮೌಂಟ್ ಆಫ್ ಫೈರ್ ಕ್ಲೈಮ್ ನಿಮಗೆ ಸಿಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ನೀವು ಮಾಡಿರೋಂಥ ಸೊಲ್ಯೂಷನ್ ನೋಡಿ, ಕ್ಲೋಸಿಂಗ್ ಸ್ಟಾಕ್ 4,25,000 ಇದೆ. ಸ್ಟಾಕ್ ಸಾಲ್ವೇಜ್ ಅಂದರೆ ಡಿಸ್ಟ್ರಾಯ್ ಆಗದೆ ಉಳಿದಿರೋಂಥ ಸ್ಟಾಕ್ ಸಾಲ್ವೇಜ್ ಎಷ್ಟು ಕೊಟ್ಟಿದ್ದಾರೆ, 57,500 ಕೊಟ್ಟಿದ್ದಾರೆ. ಸ್ಟಾಕ್ ಸಾಲ್ವೇಜ್ ಅಂತಂದರೆ ಡಿಸ್ಟ್ರಾಯ್ ಆಗದೆ, ಫೈರಿಂದ ಡಿಸ್ಟ್ರಾಯ್ ಆಗದೆ ಹಾಗೆ ಉಳಿದಿರೋಂಥ ಸ್ಟಾಕ್ 57,500 ರೂಪಾಯಿ ಸ್ಟಾಕ್ ಡಿಸ್ಟ್ರಾಯ್ ಆಗಲಿಲ್ಲ. ಸೊ ಅಲ್ಲಿಗೆ ಡಿಸ್ಟ್ರಾಯ್ ಆಗಿದ್ದೆಷ್ಟು, ಎಷ್ಟು ಅಮೌಂಟಿಗೆ ನೀವು ಕ್ಲೈಮಿಗೆ ಅಪ್ಲೈ ಮಾಡ್ಬೋದು, ಅಮೌಂಟ್ ಆಫ್ ಫೈರ್ ಕ್ಲೈಮ್ ಡಿಸ್ಟ್ರಾಯ್ ಆಗಿದ್ದೆಷ್ಟು ಅಂತಂದರೆ 4,25,000 ರೂಪಾಯಿ ಗೋಡೌನಲ್ಲಿ ಸ್ಟಾಕ್ ಇತ್ತು. 4,25,000ದಲ್ಲಿ 57,500 ರೂಪಾಯಿ ಡಿಸ್ಟ್ರಾಯ್ ಆಗಲಿಲ್ಲ. ಹಾಗಾದರೆ ಡಿಸ್ಟ್ರಾಯ್ ಆಗಿದ್ದೆಷ್ಟು, 3,67,500. ಅಮೌಂಟ್ ಆಫ್ ಫೈರ್ ಕ್ಲೈಮ್ ಎಷ್ಟು ಅಂತಂದರೆ 3,67,500. ನೋಡಿ, ಇಷ್ಟನ್ನು ಫೈಂಡ್ ಔಟ್ ಮಾಡಿ ಆದಮೇಲೆ ಕೆಲವು ಕ್ವಶನಲ್ಲಿ ಕ್ಯಾಲ್ಕುಲೇಟ್ ದ ಕ್ಲೈಮ್ ಅಮೌಂಟ್ ಅಂಡರ್ ಆವ್ರೇಜ್ ಕ್ಲಾಸ್ ಅಂತ ಕರೀತಾರೆ. ಆವ್ರೇಜ್ ಕ್ಲಾಸನ್ನು ಯಾವಾಗ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ಕ್ವಶನಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ಮಾತ್ರ ಆವ್ರೇಜ್ ಕ್ಲಾಸ್ ಅಂಡರಲ್ಲಿ ನೀವು ಫೈರ್ ಕ್ಲೈಮನ್ನು ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಬಟ್ ಎಲ್ಲೂ ಕೂಡ ಈ ಕ್ವಶನಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟನ್ನು ಕೊಡಲಿಲ್ಲ. ಸೊ ಹಾಗಾಗಿ ನೀವು ಆವ್ರೇಜ್ ಕ್ಲಾಸ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸಿಂಪಲ್ ಪ್ರಾಬ್ಲಮ್ ಇದು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಎಷ್ಟು ಅಮೌಂಟಿಗೆ ನೀವು ಫೈರ್ ಕ್ಲೈಮ್ ಮಾಡ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಆಯಿತು, ಅಮೌಂಟ್ ಆಫ್ ಫೈರ್ ಕ್ಲೈಮ್ ಕೂಡ ಫೈಂಡ್ ಔಟ್ ಮಾಡಿ ಆಯಿತು. ಸೊ ಇನ್ನು ಕೆಲವೊಂದು ಕ್ವಶನಲ್ಲಿ ಹೇಗೆ ಕೊಡ್ತಾರೆ ಅಂತಂದರೆ, ಓಪನಿಂಗ್ ಸ್ಟಾಕಿಗೆ ಕ್ಲೋಸಿಂಗ್ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. 10% ಎಬೋ ದ ಕಾಸ್ಟ್, 10% ಬಿಲೋ ದ ಕಾಸ್ಟ್. ಹಾಗೆ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.